ವೃಶ್ಚಿಕ ರಾಶಿಯವರೇ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಸಂಭಾಷಣೆ ಇನ್ನು ಮುಂದೆ ನಿಮ್ಮ ಮನೆಯ 4 ಗೋಡೆಗಳಿಗೆ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಕುಟುಂಬದಲ್ಲಿ ಅನೇಕರ ಚಿಂತನೆಯನ್ನು ಬದಲಾಯಿಸುವ ಸಂಭಾಷಣೆ ಉದ್ಭವಿಸಬಹುದು. ಬಹಳ ಸಮಯದಿಂದ ನಿಗ್ರಹಿಸಲ್ಪಟ್ಟಿದ್ದ ಜನರು ಮೌನವಾಗಿದ್ದ ಒಂದು ವಿಷಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಸಂಪೂರ್ಣ ಪರಿಸ್ಥಿತಿಯು ನಿಮ್ಮ ಹಣೆಬರಹ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿರಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಚಕ್ರ ಚಿಹ್ನೆಯ ಸುತ್ತಲೂ ಒಂದು ಶಕ್ತಿಯು ನಿರ್ಮಾಣವಾಗುತ್ತಿದೆ. ಅದು ಮನೆಯ ಸಮಸ್ಯೆಯನ್ನು ಮತ್ತೆ ತೆರೆಯಬಹುದು. ಮನೆಯಲ್ಲಿ ಒಂದು ಪ್ರಮುಖ ಪಂಚಾಯತ್ನಂತಹ ಪರಿಸ್ಥಿತಿ ಬೆಳೆಯಬಹುದು ಮತ್ತು ಅಲ್ಲಿ ತೆಗೆದುಕೊಂಡ ನಿರ್ಧಾರವು ಅನೇಕ ಜನರನ್ನು ಅವರ ಮೂಲಕ್ಕೆ ಅಲುಗಾಡಿಸಬಹುದು. ಆದರೆ ನಿರೀಕ್ಷಿಸಿ, ನಿಜವಾದ ರಹಸ್ಯವು ನಿರ್ಧಾರವಾಗಿಲ್ಲ. ನಿಜವಾದ ರಹಸ್ಯವೆಂದರೆ ಈ ನಿರ್ಧಾರದ ಹಿಂದಿನ ಗುಪ್ತ ರಹಸ್ಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ಇಲ್ಲಿಯವರೆಗೆ ಮೌನವಾಗಿದ್ದ ಯಾರಾದರೂ ಇದ್ದಕ್ಕಿದ್ದಂತೆ ಮಾತನಾಡಬಹುದು. ಅವರಿಂದ ಬಂದ ಒಂದೇ ಒಂದು ಮಾತು ಮನೆಯ ಇಡೀ ವಾತಾವರಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಪರಿಸ್ಥಿತಿಯ ವಿರುದ್ಧ ಹೋಗುತ್ತಿದೆ ಎಂದು ನೀವು ಭಾವಿಸಬಹುದು, ಆದರೆ ಕ್ಷಣಗಳಲ್ಲಿ ಸಂದರ್ಭಗಳು ತಿರುವು ಪಡೆಯಬಹುದು. ನಿಮ್ಮ ದೌರ್ಬಲ್ಯವೆಂದು ನೀವು ಪರಿಗಣಿಸುವ ಲಕ್ಷಣಗಳು ಅಂತಿಮವಾಗಿ ನಿಮ್ಮ ದೊಡ್ಡ ಶಕ್ತಿಯಾಗುವ ಲಕ್ಷಣಗಳಿವೆ. ವೃಶ್ಚಿಕ ರಾಶಿಯವರೇ, ನೀವು ಹಿಂದೆ ಬಹಳಷ್ಟು ಹಿಡಿದಿರಬಹುದು. ಕುಟುಂಬದ ಶಾಂತಿಗಾಗಿ ನೀವು ಪ್ರೀತಿಪಾತ್ರರ ತಪ್ಪನ್ನು ಕ್ಷಮಿಸಿರಬಹುದು. ನೀವು ಹಣಕಾಸಿನ ಸಮಸ್ಯೆಯನ್ನು ಒಂಟಿಯಾಗಿ ನಿಭಾಯಿಸಿರಬಹುದು ಅಥವಾ ಸಂಬಂಧದಲ್ಲಿ ಪದೇ ಪದೇ ರಾಜಿ ಮಾಡಿಕೊಂಡಿರಬಹುದು. ನೀವು ಹೊರಗೆ ಶಾಂತವಾಗಿ ಕಾಣಿಸಬಹುದು, ಆದರೆ ಒಳಗೆ ಅನೇಕ ಪ್ರಶ್ನೆಗಳು ಸುಳಿದಾಡುತ್ತಿರಬಹುದು. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಸತ್ಯ ಯಾವಾಗ ಹೊರಬರುತ್ತದೆ? ನಾನು ನಂಬಿದ ವ್ಯಕ್ತಿ ನನಗೆ ಹೀಗೇಕೆ ಮಾಡಿದನು? ಅಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದರೆ, ಈ ಸಮಯವು ಒಳಗಿನಿಂದ ಹೊಸ ಉತ್ತರವನ್ನು ಕಂಡುಕೊಳ್ಳಲು ನಿಮ್ಮನ್ನು ಕರೆದೊಯ್ಯಬಹುದು. ಇಲ್ಲಿಯೇ ದೊಡ್ಡ ರಹಸ್ಯವಿದೆ. ಕುಟುಂಬದಲ್ಲಿನ ಈ ಚರ್ಚೆಯು ಕೇವಲ ಕುಟುಂಬದ ಬಗ್ಗೆ ಮಾತ್ರ ಇರಬೇಕಾಗಿಲ್ಲ. ಇದು ನಿಮ್ಮ ಹಣಕಾಸು, ಕೆಲಸ ಮತ್ತು ಭವಿಷ್ಯದ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ಖರ್ಚಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದು. ಹಳೆಯ ವಹಿವಾಟು ಉದ್ಭವಿಸಬಹುದು. ಆಸ್ತಿ, ಜವಾಬ್ದಾರಿಗಳು ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಹೊರಹೊಮ್ಮಬಹುದು. ಕೆಲವರು ನಿಮ್ಮೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾರೆ, ಇತರರು ಭಾವನಾತ್ಮಕ ಒತ್ತಡವನ್ನು ಬೀರಬಹುದು ಅಥವಾ ಯಾರಾದರೂ ಒಂದು ಕ್ಷಣ ನಿಮ್ಮನ್ನು ಶಾಂತಗೊಳಿಸುವ ಏನನ್ನಾದರೂ ಹೇಳುವ ಸಾಧ್ಯತೆಯಿದೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ಹಣಕಾಸಿನ ಸಮಸ್ಯೆ ನಡೆಯುತ್ತಿದ್ದರೆ, ಜ್ಯೋತಿಷ್ಯ ಚಿಹ್ನೆಗಳು ಪ್ರಕ್ಷುಬ್ಧತೆಯ ಸಂಭಾವ್ಯತೆಯನ್ನು ಸೂಚಿಸುತ್ತವೆ. ಬಾಕಿ ಇರುವ ಹಣ, ಯಾರಿಗಾದರೂ ನೀಡಬೇಕಾದ ಹಣ, ವ್ಯವಹಾರ ಪಾವತಿಗಳು ಅಥವಾ ಮನೆಯ ಪ್ರಮುಖ ಖರ್ಚಿನ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ, ಆರ್ಥಿಕ ಆದಾಯವು ಹಣವನ್ನು ಸಾಲವಾಗಿ ನೀಡುವುದು, ಹಣವನ್ನು ಎರವಲು ಪಡೆಯುವುದು ಅಥವಾ ಆತುರದಲ್ಲಿ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸಮಯವು ನಿಮಗೆ ಅವಕಾಶಗಳನ್ನು ನೀಡಬಹುದು, ಆದರೆ ಆ ಅವಕಾಶಗಳ ಸರಿಯಾದ ಬಳಕೆ ನಿಮ್ಮ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಪ್ರಮುಖ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಅಥವಾ ಆರಂಭದಲ್ಲಿ ಕಷ್ಟವೆಂದು ತೋರುವ ಕೆಲಸವನ್ನು ನೀವು ಎದುರಿಸಬೇಕಾಗಬಹುದು. ಆದಾಗ್ಯೂ ಅದೇ ಕೆಲಸವು ನಂತರ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಬಹುದು. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ, ಅದರಲ್ಲಿ ಆತುರ ಪಡುವ ಬದಲು ಚೆನ್ನಾಗಿ ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ಕೆಲಸವನ್ನು ಯಾರಾದರೂ ನೋಡುತ್ತಿದ್ದಾರೆ ಎಂದು ಶಕ್ತಿಗಳು ಸೂಚಿಸುತ್ತಿವೆ. ಅವರ ನೋಟವು ನೀವು ಪ್ರಸ್ತುತ ನೋಡುವುದಿಲ್ಲ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಸಂಪರ್ಕಗಳ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು. ಹಳೆಯ ಕ್ಲೈಂಟ್, ಪಾಲುದಾರ ಅಥವಾ ಪರಿಚಯಸ್ಥರು ಮತ್ತೆ ಸಂಪರ್ಕ ಸಾಧಿಸಬಹುದು. ಸ್ಥಗಿತಗೊಂಡ ಯೋಜನೆಯ ಕುರಿತು ಮಾತುಕತೆಗಳನ್ನು ಪುನರಾರಂಭಿಸಬಹುದು. ಇದರ ಬಗ್ಗೆ ಸಾಧ್ಯತೆಯೂ ಹೆಚ್ಚಾಗಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಎಚ್ಚರಿಕೆಯ ಮಾತು: ಅತ್ಯಗತ್ಯ ಸಿಹಿ ಮಾತುಗಳು ಮತ್ತು ಭವ್ಯ ಭರವಸೆಗಳನ್ನು ಮಾತ್ರ ಅವಲಂಬಿಸಬೇಡಿ. ನಿಮ್ಮ ದಾಖಲೆಗಳು, ಪಾವತಿಗಳು ಮತ್ತು ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ನಿಮ್ಮ ಆತುರದ ಲಾಭ ಪಡೆಯಲು ಪ್ರಯತ್ನಿಸಬಹುದು ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಈಗ ಹಿಂದಿನ ಘಟನೆಯೊಂದು ನೆನಪಿಗೆ ಬರಬಹುದು. ಸಂಬಂಧದ ಬಗ್ಗೆ ಪ್ರಶ್ನೆ ಉದ್ಭವಿಸಬಹುದು. ಯಾರದ್ದೋ ಜವಾಬ್ದಾರಿಯ ಬಗ್ಗೆ ಚರ್ಚಿಸಬಹುದು. ನಿರ್ಧಾರವು ನಿಮ್ಮ ಕಣ್ಣ ಮುಂದೆಯೇ ಇದೆ ಎಂದು ನಿಮಗೆ ಅನಿಸಬಹುದು, ಆದರೆ ನಂತರ ಅನಿರೀಕ್ಷಿತ ತಿರುವು ಬರಬಹುದು. ನೀವು ನಿರೀಕ್ಷಿಸದ ಯಾರೋ ಒಬ್ಬರ ಮಾತು ನಿಮಗೆ ಕೇಳಿ ಬರಬಹುದು. ಈ ವ್ಯಕ್ತಿ ಇಲ್ಲಿಯವರೆಗೆ ಬಹಿರಂಗವಾಗಿ ಯಾವುದೇ ನಿಲುವು ತೆಗೆದುಕೊಂಡಿಲ್ಲದಿರಬಹುದು, ಆದರೆ ಅವರು ಮಾತನಾಡಿದ ಕ್ಷಣ
ಕೇವಲ ಕೆಲವು ಹಳೆಯ ಸಂಗತಿಗಳು ಹೊರಬರಬಹುದು. ಅವರ ಮಾತುಗಳು ಕೆಲವು ಜನರು ಬಹಳ ಸಮಯದಿಂದ ಬಚ್ಚಿಟ್ಟಿದ್ದ ಮಾಹಿತಿಯನ್ನು ಕುಟುಂಬಕ್ಕೆ ಬಹಿರಂಗಪಡಿಸುವ ಸಾಧ್ಯತೆಯೂ ಇದೆ. ಇದು ಸಂಭವಿಸಿದಲ್ಲಿ ಇಡೀ ಪರಿಸ್ಥಿತಿ ಬದಲಾಗಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿಯು ಈಗ ಪ್ರೀತಿಯ ವಿಷಯಗಳಲ್ಲಿ ತುಂಬ ಪ್ರಬಲವಾಗಿದೆ ಎಂದು ತೋರುತ್ತದೆ. ನೀವು ಸಂಬಂಧದಲ್ಲಿದ್ದರೆ ಕುಟುಂಬದ ವಿಷಯವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ನಿಮ್ಮ ಕುಟುಂಬವು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ, ಆದರೆ ಎಲ್ಲರೂ ಒಂದೇ ಪುಟದಲ್ಲಿ ಇರುವುದಿಲ್ಲ. ಮದುವೆಯ ಬಗ್ಗೆ ಚರ್ಚಿಸುತ್ತಿದ್ದರೆ ಕುಟುಂಬದ ಅಭಿಪ್ರಾಯಗಳು ನಿರ್ಣಾಯಕ ಪಾತ್ರ ವಹಿಸಬಹುದು. ಒಂದು ಪ್ರಸ್ತಾಪವು ಇದ್ದಕ್ಕಿದ್ದಂತೆ ಹೊರಹೊಮ್ಮಬಹುದು, ಅಥವಾ ನಡೆಯುತ್ತಿರುವ ಸಂಭಾಷಣೆಯು ಹೊಸ ತಿರುವು ಪಡೆಯಬಹುದು. ಅಥವಾ ನಿಮ್ಮ ಜೀವನದಲ್ಲಿ ಕಳೆದುಹೋದ ಪ್ರೀತಿ ಇದ್ದರೆ, ನೀವು ಅಪೂರ್ಣ ಸಂಬಂಧವನ್ನು ಹೊಂದಿದ್ದರೆ, ಯಾರಾದರೂ ಇದ್ದರೆ, ಸಂವಹನ ನಿಂತುಹೋದರೆ, ಅಥವಾ ಸಮಯವು ನಿಮ್ಮನ್ನು ಬೇರ್ಪಡಿಸಿದೆ, ನೀವು ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಒಂದು ಚಿಹ್ನೆಯನ್ನು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಳೆಯ ಸಂಬಂಧದ ಶಕ್ತಿಯನ್ನು ಪುನಃ ಸಕ್ರಿಯಗೊಳಿಸುವ ಸಾಧ್ಯತೆಯಿದೆ. ಮೂರನೆಯ ವ್ಯಕ್ತಿಯಿಂದ ಆ ವ್ಯಕ್ತಿಯ ಹೆಸರನ್ನು ಕೇಳುವುದು, ಹಳೆಯ ಫೋಟೋವನ್ನು ನೋಡುವುದು, ಹಳೆಯ ಸ್ಥಳವನ್ನು ನೆನಪಿಸಿಕೊಳ್ಳುವುದು, ಅಥವಾ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯ ಬಲವಾದ ಸ್ಮರಣೆಯನ್ನು ಹೊಂದುವುದು ನಿಮ್ಮೊಳಗೆ ನಿಗ್ರಹಿಸಲ್ಪಟ್ಟ ಭಾವನೆಗಳನ್ನು ಪುನರುಜ್ಜೀವನಗೊಳಿಸಬಹುದು. ಅಂತಹ ಚಿಹ್ನೆಗಳು ವಿಶೇಷವಾಗಿ ಸಂಜೆ ಅಥವಾ ರಾತ್ರಿಯಲ್ಲಿ ಸುತ್ತಮುತ್ತಲಿನ ಶಬ್ದ ಕಡಿಮೆಯಾದಾಗ ಅನುಭವಿಸಲ್ಪಡುತ್ತವೆ. ನೀವು ಒಬ್ಬಂಟಿಯಾಗಿ ಕುಳಿತಿರುವಾಗ ಮತ್ತು ಇದ್ದಕ್ಕಿದ್ದಂತೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ವಯಸ್ಸಾದ ವ್ಯಕ್ತಿಯನ್ನು ಆಳವಾಗಿ ಮಿಸ್ ಮಾಡಿಕೊಳ್ಳಲು ಪ್ರಾರಂಭಿಸಿದರೆ, ನಿಮ್ಮ ಮನಸ್ಸನ್ನು ಎಚ್ಚರಿಕೆಯಿಂದ ಗಮನಿಸಿ. ಇದು ಖಚಿತವಾದ ಭವಿಷ್ಯವಾಣಿಯಲ್ಲ, ಆದರೆ ಇದು ನಿಮ್ಮೊಳಗಿನ ಅತೃಪ್ತ ಭಾವನೆಗಳನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ವಾಪಸ್ ಕಳುಹಿಸುವ ಮೊದಲು ದೇವರು ನಮ್ಮ ಸ್ವಂತ ಹೃದಯಗಳ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಇದು ನಿಮಗೆ ಸರಿ ಹೊಂದಿದರೆ ದಯವಿಟ್ಟು ಜೈ ಮಾ ಸಂತೋಷಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಿ ಮತ್ತು ಯಾವುದೇ ಸಂದರ್ಭಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾವು ಜ್ಯೋತಿಷ್ಯ ಚಿಹ್ನೆಗಳನ್ನು ಭಯವನ್ನು ಹುಟ್ಟುಹಾಕಲು ಮಾಡುವುದಿಲ್ಲ, ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿರ್ವಹಿಸುವ ದೃಷ್ಟಿಕೋನದಿಂದ ನೋಡುತ್ತೇವೆ. ನಿಮಗೆ ಏನಾದರೂ ಗಂಭೀರವಾದ ವಿಷಯ ಅನಿಸಿದರೆ ಅರ್ಹ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಆಧ್ಯಾತ್ಮಿಕತೆ ಎಂದರೆ ನಿಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವುದು ಎಂದಲ್ಲ, ಬದಲಾಗಿ ಅವುಗಳನ್ನು ಸಮತೋಲಿತ ಮನಸ್ಸಿನಿಂದ ಪೂರೈಸುವುದು ಎಂದರ್ಥ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕುಟುಂಬದೊಳಗೆ ಚರ್ಚೆಗಳು ಸಹ ಸಾಧ್ಯ. ಕುಟುಂಬ ಸದಸ್ಯರು ತಮ್ಮ ಶಿಕ್ಷಣ, ಭವಿಷ್ಯ, ಜವಾಬ್ದಾರಿಗಳು ಅಥವಾ ಯಾವುದೇ ಪ್ರಮುಖ ನಿರ್ಧಾರದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರಬಹುದು. ನೀವು ನಿಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿದ್ದರೆ ತಾಳ್ಮೆಯಿಂದಿರಿ. ಜ್ಯೋತಿಷ್ಯ ಶಕ್ತಿಗಳು ಸಾಧ್ಯತೆಗಳನ್ನು ಮಾತ್ರ ಸೂಚಿಸುತ್ತವೆ. ಅಂತಿಮ ಫಲಿತಾಂಶಗಳು ನಿಮ್ಮ ಪ್ರಯತ್ನಗಳು, ಸಂದರ್ಭಗಳು ಮತ್ತು ಸೂಕ್ತ ನಿರ್ಧಾರಗಳನ್ನು ಅವಲಂಬಿಸಿರುತ್ತವೆ. ಶತ್ರುಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ದೊಡ್ಡ ಬೆದರಿಕೆ ಮುಕ್ತ ಎದುರಾಳಿಯಿಂದ ಕಡಿಮೆ ಮತ್ತು ಗುಪ್ತ ತಪ್ಪು ಗ್ರಹಿಕೆಯಿಂದ ಹೆಚ್ಚಾಗಿರಬಹುದು. ಯಾರಾದರೂ ನಿಮ್ಮ ಬಗ್ಗೆ ಅಪೂರ್ಣ ಮಾಹಿತಿಯನ್ನು ಬೇರೆಯವರಿಗೆ ತಿಳಿಸಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಆದರೆ ನೀವು ನಿಜವಾಗಿಯೂ ಯಾರನ್ನೂ ತಪ್ಪು ಮಾಡಿಲ್ಲದಿದ್ದರೆ ನಿಮ್ಮ ಕ್ರಿಯೆಗಳನ್ನು ನಂಬಿರಿ. ಕಾಲಾನಂತರದಲ್ಲಿ ಸತ್ಯವು ಹೊರಹೊಮ್ಮಬಹುದು. ಈ ಸಮಯದಲ್ಲಿ ವಿಧಿ ವಿಚಿತ್ರ ಪಾತ್ರವನ್ನು ವಹಿಸುತ್ತದೆ ಎಂದು ತೋರುತ್ತದೆ. ನೀವು ಒಮ್ಮೆ ಮುಚ್ಚಲಾಗಿದೆ ಎಂದು ಪರಿಗಣಿಸಲಾದ ಮಾರ್ಗವು ಹೊಸ ಅವಕಾಶವನ್ನು ನೀಡಬಹುದು. ಫೋನ್ ಕರೆ, ಸಂದೇಶ, ಸಂಭಾಷಣೆ ಅಥವಾ ಹಳೆಯ ಸ್ನೇಹಿತನ ಹಠಾತ್ ನೋಟವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬಹುದು. ಇದು ಕಾಕತಾಳೀಯವಾಗಿರಬಹುದು, ಆದರೆ ಆಧ್ಯಾತ್ಮಿಕ ಮತ್ತು ಈಗ ಇಡೀ ಘಟನೆಗೆ ನೀವು ಇನ್ನೂ ಸಂಪರ್ಕ ಹೊಂದಿಲ್ಲದಿರುವ ಪ್ರಮುಖ ಅಂಶಕ್ಕೆ ಗಮನ ಕೊಡಿ. ಕುಟುಂಬ ಮಂಡಳಿ ಸಭೆ ಸೇರುತ್ತದೆ ಮತ್ತು ಜನರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ. ಹಳೆಯ ಸಮಸ್ಯೆಗಳು ಹೊರಹೊಮ್ಮುತ್ತವೆ, ಆದರೆ ಅಂತಿಮ ನಿರ್ಧಾರವನ್ನು ಕೇವಲ ಚರ್ಚೆಯ ಮೂಲಕ ನಿರ್ಧರಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ಇಡೀ ಕಥೆಯನ್ನು ತಲೆಕೆಳಗಾಗಿಸುವ ಮಾಹಿತಿಯನ್ನು ಹೊಂದಿರಬಹುದು. ಮಾಹಿತಿಯು ಹಣ, ಸಂಬಂಧ ಅಥವಾ ಹಳೆಯ ಭರವಸೆಗೆ ಸಂಬಂಧಿಸಿರಬಹುದು, ಮತ್ತು ಆ ಮಾಹಿತಿ ಬಹಿರಂಗವಾದಾಗ ತೀರ್ಪನ್ನು ಯಾರು ಗೆಲ್ಲುತ್ತಾರೆ ಎಂಬುದು ಇನ್ನು ಮುಂದೆ ಪ್ರಶ್ನೆಯಾಗುವುದಿಲ್ಲ. ಹೆಚ್ಚು ವಿಶ್ವಾಸಾರ್ಹ ವ್ಯಕ್ತಿ ತನ್ನನ್ನು ತಾನು ವಿವರಿಸಲು ಸಾಧ್ಯವಾಗುತ್ತದೆಯೇ ಎಂಬುದು ಪ್ರಶ್ನೆಯಾಗಿರುತ್ತದೆ, ಏಕೆಂದರೆ ಕೊಠಡಿಯಲ್ಲಿರುವ ಎಲ್ಲರೂ ಒಬ್ಬರನ್ನೊಬ್ಬರು ನೋಡುವ ಕ್ಷಣ ಕೌನ್ಸಿಲ್ನಲ್ಲಿ ಬರಬಹುದು ಎಂಬ ಸೂಚನೆಗಳಿವೆ, ಮತ್ತು ಆ ಕ್ಷಣದಲ್ಲಿ ನಿಮ್ಮ ಮೌನವು ಅತ್ಯಂತ ಶಕ್ತಿಶಾಲಿ ಉತ್ತರವಾಗಬಹುದು. ಇಡೀ ಕುಟುಂಬವನ್ನು ಒಟ್ಟಿಗೆ ಸೇರಿಸಲು ಒತ್ತಾಯಿಸಿದ ಹಿಂದಿನ ನಿಜವಾದ ಕಾರಣ ನಿಜವಾಗಿ ಬೆಳಕಿಗೆ ಬರುತ್ತದೆ. ಈ ಇಡೀ ವಿಷಯವು ಕೇವಲ ಒಬ್ಬ ವ್ಯಕ್ತಿಯ ತಪ್ಪು ಅಥವಾ ಒಂದು ನಿರ್ಧಾರದ ವಿಷಯವಲ್ಲ ಎಂಬ ಚಿಹ್ನೆಗಳು ಹೊರಹೊಮ್ಮುತ್ತಿವೆ. ಇದು ದೀರ್ಘಕಾಲದಿಂದ ಉಳಿದಿರುವ ಅಸಮಾಧಾನಗಳು, ಬಗೆಹರಿಯದ ಸಮಸ್ಯೆಗಳು, ತಪ್ಪು ಗ್ರಹಿಕೆಗಳು ಮತ್ತು ಕುಟುಂಬದಲ್ಲಿ ಇನ್ನೂ ಉಳಿದಿರುವ ನಿರ್ಧಾರಗಳಿಂದಾಗಿರಬಹುದು. ಆದ್ದರಿಂದ ಸಂಭಾಷಣೆಯು ಅದರ ಪರಾಕಾಷ್ಠೆಯನ್ನು ತಲುಪಿದಾಗ ಅದು ಧ್ವನಿಗಳನ್ನು
ಬೆಳಕನ್ನು ಎತ್ತುವುದಲ್ಲದೆ ಅನೇಕ ಹಳೆಯ ಸತ್ಯಗಳು ಬೆಳಕಿಗೆ ಬರಬಹುದು. ಆದರೆ ಸ್ವಲ್ಪ ನಿರೀಕ್ಷಿಸಿ, ನಿರ್ಧಾರವು ನಿಮ್ಮ ವಿರುದ್ಧವಾಗಿದೆ ಎಂದು ನೀವು ಭಾವಿಸಿದಾಗ ದೊಡ್ಡ ಬದಲಾವಣೆ ಬರಬಹುದು. ಕೆಲವು ಕುಟುಂಬ ಸದಸ್ಯರು ಒಂದು ಕಡೆ ಬೆಂಬಲಿಸುವ ಸಾಧ್ಯತೆಯಿದೆ ಮತ್ತು ಒಂದು ಕ್ಷಣ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸಬಹುದು. ಆದಾಗ್ಯೂ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಇದು ಸಾಮಾನ್ಯ ಸಮಯವಲ್ಲ. ಅಂತಿಮ ಪರಿಸ್ಥಿತಿಯು ಆರಂಭದಂತೆಯೇ ಇರಬಹುದು ಎಂದು ಶಕ್ತಿಗಳು ಸೂಚಿಸುತ್ತವೆ. ಬದಲಾದ ವರ್ತನೆ, ಹಳೆಯ ಸತ್ಯದ ಬಹಿರಂಗಪಡಿಸುವಿಕೆ ಅಥವಾ ಹಿರಿಯ ಸದಸ್ಯರ ಅಭಿಪ್ರಾಯದಲ್ಲಿನ ಹಠಾತ್ ಬದಲಾವಣೆಯು ಈ ಇಡೀ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ನೀವು ದೀರ್ಘಕಾಲದವರೆಗೆ ಮೌನವಾಗಿ ಅನ್ಯಾಯವನ್ನು ಸಹಿಸಿಕೊಂಡಿದ್ದರೆ, ಸೇಡಿನ ಭಾವನೆಗಳನ್ನು ಇಟ್ಟುಕೊಳ್ಳುವ ಬದಲು ನಿಮ್ಮ ಕ್ರಿಯೆಗಳನ್ನು ನಂಬುವುದು ಉತ್ತಮ. ಏಕೆಂದರೆ ಕರ್ಮವು ಮಾನವ ಇಚ್ಛೆಯಿಂದಲ್ಲ, ಸಮಯದ ಹರಿವಿನಿಂದ ನಿರ್ಧರಿಸಲ್ಪಡುತ್ತದೆ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ಕೃತಜ್ಞರಾಗಿರಿ ಮತ್ತು ನಿಮ್ಮನ್ನು ನೋಯಿಸಿದವರ ಬಗ್ಗೆ ದ್ವೇಷವನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಕ್ರಿಯೆಗಳು ನಿಮ್ಮನ್ನು ಬೆಂಬಲಿಸಿದರೆ ಮುಂಬರುವ ಸಮಯಗಳು ಕೆಲವು ಘಟನೆಗಳನ್ನು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತವೆ ಎಂದು ನಿಮಗೆ ಅರಿತುಕೊಳ್ಳಬಹುದು. ಆದರೆ ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಅವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ. ಹಣಕಾಸಿನ ವಿಷಯಗಳಲ್ಲಿಯೂ ಪರಿಹಾರ ಸಾಧ್ಯ. ಬಾಕಿ ಇರುವ ಪಾವತಿಗಳನ್ನು ಮರುಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಖರ್ಚಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವು ನಿಮ್ಮ ಪರವಾಗಿ ಹೋಗಬಹುದು ಅಥವಾ ಕುಟುಂಬದಲ್ಲಿ ಆರ್ಥಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟತೆ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಕೆಲಸದಲ್ಲಿ ಆವೇಗದ ಲಕ್ಷಣಗಳು ಕಂಡುಬರುತ್ತವೆ. ಆದಾಗ್ಯೂ ಯಾವುದೇ ಪಾಲುದಾರಿಕೆ ಪ್ರವೇಶಿಸುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದು ಮುಖ್ಯ. ಉದ್ಯೋಗದಲ್ಲಿರುವವರಿಗೆ ಹಿರಿಯರೊಂದಿಗೆ ಸಕಾರಾತ್ಮಕ ಸಂಭಾಷಣೆ ಅಥವಾ ಜವಾಬ್ದಾರಿಗಳಲ್ಲಿ ಬದಲಾವಣೆಯ ಸಾಧ್ಯತೆಯಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಾಮರ್ಥ್ಯಗಳು ಗಮನಕ್ಕೆ ಬರಬಹುದು. ಈಗ ನೀವು ಇನ್ನೂ ಸಂಪೂರ್ಣವಾಗಿ ಮರೆತಿರಬಹುದಾದ ಪ್ರೇಮ ಕಥೆಯತ್ತ ತಿರುಗೋಣ. ಹಿಂದಿನ ಸಂಬಂಧದಲ್ಲಿ ಅಂತರವಿದ್ದರೆ ಆ ಸಂಬಂಧದ ನೆನಪುಗಳು ಮತ್ತೆ ಹುಟ್ಟಿಕೊಳ್ಳುವ ಲಕ್ಷಣಗಳಿವೆ. ಕೆಲವೊಮ್ಮೆ ಒಂದು ಸಂದೇಶ, ಕೆಲವೊಮ್ಮೆ ಪರಿಚಯಸ್ಥರೊಂದಿಗಿನ ಸಂಭಾಷಣೆ ಅಥವಾ ಕೆಲವೊಮ್ಮೆ ಹಠಾತ್ ನೆನಪು ಆ ವ್ಯಕ್ತಿಯ ಬಗ್ಗೆ ಯೋಚಿಸುವಂತೆ ನಿಮ್ಮನ್ನು ಒತ್ತಾಯಿಸಬಹುದು. ಆದರೆ ಯಾರನ್ನಾದರೂ ಕಳೆದುಕೊಂಡಿರುವುದು ಮತ್ತು ಅವರು ನಿಮ್ಮ ಜೀವನಕ್ಕೆ ಮರಳುವಂತೆ ಮಾಡುವುದು ಎರಡು ವಿಭಿನ್ನ ವಿಷಯಗಳು ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ಭಾವನೆಗಳೊಂದಿಗೆ ವಿವೇಚನೆಯನ್ನು ಬಳಸುವುದು ಬಹಳ ಮುಖ್ಯ. ಕಳೆದುಹೋದ ಪ್ರೀತಿಯ ಬಗ್ಗೆ ಸಂಭಾಷಣೆ ಮತ್ತೆ ಕಾಣಿಸಿಕೊಂಡರೆ ಹಳೆಯ ಪ್ರಶ್ನೆಗಳನ್ನು ನಿಗ್ರಹಿಸಿ ಮುಂದುವರಿಯುವ ಬದಲು ಈ ಬಾರಿ ಅವುಗಳನ್ನು ಸ್ಪಷ್ಟಪಡಿಸುವುದು ಉತ್ತಮ. ವ್ಯಕ್ತಿಯು ನಿಜವಾದ ನಿಮ್ಮ ಜೀವನದಲ್ಲಿ ಸ್ಥಾನ ಪಡೆಯಲು ಬಯಸಿದರೆ ಬದಲಾವಣೆಯು ಪದಗಳಲ್ಲಿ ಮಾತ್ರವಲ್ಲದೆ ಅವರ ನಡವಳಿಕೆಯಲ್ಲೂ ಗೋಚರಿಸಬೇಕು. ಜ್ಯೋತಿಷ್ಯ ಚಿಹ್ನೆಗಳು ಈ ಸಾಧ್ಯತೆಯನ್ನು ಸೂಚಿಸುತ್ತವೆ, ಆದರೆ ಸಂಬಂಧದ ಭವಿಷ್ಯವು ಇಬ್ಬರು ಜನರ ನಿರ್ಧಾರಗಳು ಮತ್ತು ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕುಟುಂಬದಲ್ಲಿ ಹಿಂದೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದ್ದ ಸಂಬಂಧವನ್ನು ಮತ್ತೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು. ಹಿರಿಯರ ದೃಷ್ಟಿಕೋನ ಬದಲಾಗಬಹುದು. ಆರಂಭದಲ್ಲಿ ವಿರೋಧಿಸಿದ ಯಾರಾದರೂ ನಂತರ ರಾಜಿ ಮಾಡಿಕೊಳ್ಳಬಹುದು. ಹೊಸ ಪ್ರಸ್ತಾವನೆ ಬಂದರೆ ಮೊದಲ ಭೇಟಿ ಅಥವಾ ನೇರ ಮಾಹಿತಿಯ ಆಧಾರದ ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಕ್ತಿಯ ಸ್ವಭಾವ, ಆಲೋಚನೆಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಉತ್ತಮ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ತಾಳ್ಮೆಯಿಂದಿರಲು ಇದು ಸೂಕ್ತ ಸಮಯ. ಅವರ ಶಿಕ್ಷಣ, ಭವಿಷ್ಯ ಅಥವಾ ಜವಾಬ್ದಾರಿಗಳ ಬಗ್ಗೆ ಕುಟುಂಬದ ಚರ್ಚೆಗಳು ಉದ್ಭವಿಸಬಹುದು. ಯಾವುದಾದರೂ ವಿಷಯದ ಬಗ್ಗೆ ಕಾಳಜಿಗಳಿದ್ದರೆ ಭಾವನಾತ್ಮಕ ಒತ್ತಡಕ್ಕಿಂತ ಪ್ರೀತಿ ಮತ್ತು ತಿಳುವಳಿಕೆಯಿಂದ ಅವರನ್ನು ಸಂಪರ್ಕಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಮಕ್ಕಳ ಸಣ್ಣ ಸಾಧನೆಗಳನ್ನು ಸಹ ಗೌರವಿಸಿ, ಏಕೆಂದರೆ ಕೆಲವೊಮ್ಮೆ ಕುಟುಂಬದ ಶಕ್ತಿಯು ಪ್ರಮುಖ ನಿರ್ಧಾರದಿಂದಲ್ಲ, ಆದರೆ ಸಂತೋಷದ ಸಣ್ಣ ಕ್ಷಣದಿಂದ ಬದಲಾಗುತ್ತದೆ. ಈ ಸಮಯದಲ್ಲಿ ಆರೋಗ್ಯವು ನಿರ್ಣಾಯಕವಾಗಿದೆ. ದೇಹವನ್ನು ನಿರಂತರವಾಗಿ ಚಿಂತಿಸುವುದು ಮತ್ತು ಆಯಾಸಗೊಳಿಸುವುದು ಸೂಕ್ತವಲ್ಲ. ನಿಮಗೆ ಸಾಕಷ್ಟು ನಿದ್ರೆ ಬರದಿದ್ದರೆ, ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿದ್ದರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.